ಕಲಬೆರಕೆ ಹೆಚ್ಚಾಗಿದೆ. ಕ್ರೌರ್ಯ ಆವೇಶ ಮತಿಗೆಡಿಸಿದೆ. ಹಣವೂ ಹೋಯ್ತು, ಗುಣಮಟ್ಟವೂ ಹೋಯ್ತು. ಎನ್ನುವಂತಾಗಿದೆ ಸಾಮಾನ್ಯರಾಡುವ ಒಳ್ಳೆಯ ಮಾತಿಗೆ ಬೆಲೆಯಿಲ್ಲದಂತಾಗಿದೆ. ಒಂದಂತೂ ಸತ್ಯ, ಏನೇ ಆದರೂ ನಮ್ಮತನ ಬಿಡದೆ ಸದಾಚಾರ ರೂಢಿಸಿಕೊಂಡರೆ ನಿಜಾತ್ಮ ಶಿವನು ನಮಗಿದ್ದಲ್ಲಿ ಸ್ವರ್ಗ ತೋರಿಸುವ ಇಂದು ಸಾಕಷ್ಟು ಕಲಬೆರಕೆಯಿಂದ ಆಗುವಂಥ ವಿಷಯಗಳನ್ನು ನಾವು ಓದ್ತೀವಿ, ನೋಡ್ತೀವಿ. ಹಾಲಿನಲ್ಲಿರ್ಬೋದು, ಇನ್ಯಾವುದು ಎಣ್ಣೆಯಲ್ಲಿರ್ಬೋದು, ಮತ್ಯಾವುದು ಪದಾರ್ಥಗಳಲ್ಲಿ ಇರ್ಬೋದು. ಕಲಬೆರಕೆ ಹೆಚ್ಚಾಗ್ತಾ ಇದೆ, ಅದರಿಂದ ಆರೋಗ್ಯ ಕೆಡ್ತಾ ಇದೆ. ಕಲಬೆರಕೆ ಮಾಡುವ ಉದ್ದೇಶ ಇಷ್ಟೇ, ಇದರಿಂದ ಹೆಚ್ಚು ದುಡ್ಡು ಬರ್ತದೆ ಅನ್ನುವಂಥ ಒಂದೇ ಇದೆ. ಅದರಿಂದ ಸಮಾಜದಲ್ಲಿ ಇವತ್ತು ಕೆಲವು ಕಡೆ ನೋಡ್ತೀವಿ, ಕ್ರೌರ್ಯ ಕೂಡ ಆಗ್ತಾ ಇದೆ, ಆವೇಶ ಹೆಚ್ಚಾಗೋದು, ಬುದ್ಧಿ ಸರಿಯಾಗಿ ಕೆಲಸ ಮಾಡದೆ ಇರುವುದನ್ನು ನಾವು ನೋಡ್ತೀವಿ. ಸಣ್ಣ ಸಣ್ಣ ವಿಷಯಕ್ಕೆ ಜಗಳ, ಹಿಂಸೆ, ಇದೆಲ್ಲ ನೋಡಿದರೆ ಯಾಕೆ ಹೀಗಾಗ್ತಾ ಇದೆ? ಹಣವೂ ಹೋಗ್ತಾ ಇದೆ, ಜೊತೆಗೆ ಗುಣಮಟ್ಟದ ವಸ್ತುಗಳು ಸಿಗ್ತಾ ಇಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಸಾಮಾನ್ಯರಾಡುವಂಥ ಒಳ್ಳೆಯ ಮಾತುಗಳಿಗೆ ಬೆಲೆ ಇಲ್ಲದಂಗಾಗಿದೆ. ಯಾರು ದೊಡ್ಡವರು ಹೇಳ್ತಾರೆ ಅವ್ರ ಮಾತಷ್ಟೇ ಕೇಳುವಂಥ ಸ್ಥಿತಿ ಇವತ್ತು ಉಂಟಾಗಿದೆ. ಆದರೆ ಒಂದಂತೂ ಸತ್ಯ, ಏನೇ ಆದರೂ ನಮ್ಮತನ ನಾವು ಬಿಡದೆ ಸದಾಚಾರವನ್ನು ರೂಢಿ ಮಾಡಿಕೊಂಡ್ರೆ ನಿಜಾತ್ಮ ಶಿವನು ನಮಗಿದ್ದಲ್ಲೇ ಸ್ವರ್ಗವನ್ನು ತೋರಿಸ್ತಾನೆ ಅನ್ನೋದಂತೂ ಸತ್ಯವಾಗಿದೆ ಅಂತ ಹೇಳ್ತಾ ಮಾತು ವಿರಾಮ ಕೊಡ್ತಾ ಇದ್ದೀನಿ. ಇದೊಂದು ಸ್ವರಚಿತ ವಚನ, ಹಾಡಿದವರು ರವೀಂದ್ರ ಜಕಾತ್.